ಕಂಟಿನ್ಯೂ ಮಾಡಿರ್ತಾ ಇದ್ದೀವಿ. ನದಿ ನೀರು ಜುಳುನಾದ ತಾಗಾದಿದೆ, ಜಪ ಮಂತ್ರ ಸವಿವಾದ್ಯ ಮೇಳೈಸಿದೆ, ಹಸುಕರು ಸನ್ನಿಧಿಗೆ ಬಂದಾಗಿದೆ, ನೈವೇದ್ಯ ವಸಕಾರ್ಯ ಅಣಿಯಾಗಿದೆ, ಜಗಜಲ್ಲ ನೀ ಜೀವ ಮೊರೆ ಇಡಲು ನಮಕಾವ ನನ್ನ ಭಕ್ತಿಗೆ ನಿನ್ನ ಶಕ್ತಿ ದರ್ಶನವನ ಕೋರಲು ಮಗತೋರಮ್ಮ ದುರ್ಗಾಂಬಿಕೆ, ಬ್ರಾಹ್ಮಿ ದುರ್ಗಮ್ಮ ಕಮಲಾಶಿಲೆಯ ಮಾತೆ, ಬ್ರಾಹ್ಮಿ ದುರ್ಗಮ್ಮ ಶರಣು ಶರಣು. विवाह प्रतिबंधक दोष निवारण बुद्धिवर्ग संकल्प कल्याण योग प्राप्त्यर्थम कन्या प्राप्त्यर्थम श्री ब्राह्मी दुर्गा परमेश्वरी स्वविधव ओम कुमार सेवा कर्म आचार्य मुखेन कार्य सुपुरबिಡಿ ಎರಡು ಕೈಯಲ್ಲಿ ತಾಯಿಗೆ ಪ್ರಾರ್ಥನೆ ಮಾಡಿಕೊಂಡು ಒಳಗ ಪೂಜೆಯಿಂದ ತಾಯಿ ಅನುಗ್ರಹ ಆಗಲಿ, ಜೀವನದಲ್ಲಿ ಒಳ್ಳೆ ಪುಣ್ಯ ಪ್ರಾಪ್ತಿಯಾಗಿ ಮದುವೆ ಆಗಲಿ, ಮುಂದೆ ದಂಪತಿ ಮುಂದೆ ಪೂಜೆ ಮಾಡ್ಕೊಂಡು ಪ್ರಾರ್ಥನೆ ಮಾಡಿಕೊಂಡಿದ್ದ ಶಂಖಾರಿಕಾಭಿಷರ ಭಿನ್ನಕರಾಂ ವೇದ್ರಾಂ ದಿವ್ಯೇದ್ರಾಂ ಶುಭಲಯ ವಸುಂಧೀರಾಂ ಸಿಂಹಸ್ಥಿತಾಂ ಸಸುರ ಸಿದ್ಧರತಾ ಯುದ್ಧಾಂ ದೂರ್ವಾನ್ಯಭಾಂ ದುರಿತವರ್ತಹರಾಂ ನಮಾಮಿ ಬ್ರಾಹ್ಮೀ ದುರ್ಗಾ ಪರಮೇಶ್ವರಿ ನಮಃ. ಇಲ್ಲ ಅಕ್ಷರಾಗ್ಬಿಡಿ ಪ್ರಾರ್ಥನಾಂ ಸಮರ್ಪಯಾಮಿ, ದೇವರ ಕೈ ಬಿಡಿ ನಮಸ್ಕರೋಮಿ ಪ್ರಾರ್ಥಯಾಮಿ. ಈ ಕಡೆ ಅನೇನ ಕುಂಕುಮಾರ್ಚನ ಸೇವೇನ ಬಿಡಿ ಶ್ರೀ ಬ್ರಾಹ್ಮೀ ದುರ್ಗಾ ಪರಮೇಶ್ವರಿ ಪ್ರಿಯತಾ ಕೂಡ ीर्तनम सर्वव्याधिनिवारणं सर्वदृतोपशमनं अम्बापादोदकं शुभम् ओम. ಇದು ಪ್ರಸಾದ ಆಯ್ತಾ. ವಿಶ್ವ ನಾಮರೂಪಾಭ್ಯಾಂ ಯಾ ದೇವಿ ಸಂಬಳ ಯೋ ಸಂಪೂರ್ಣ ಪುಂಸಾಮ ಸರ್ವದ ಶುಭಮಂಗಲಂ. ಅನುಗ್ರಹಕ್ಕೆ ಪೂಜೆ ಮಾಡಿಸಿ ತಾಯಿ ಅನುಗ್ರಹ ಆಯ್ತಾ. ಸಂಕಲ್ಪ ನಿಮ್ಮ ಟಿಕೆಟ್ ಅದ ಲಡ್ಡು ಪ್ರಸಾದ.
ಇಲ್ಲಿ ಊಟದ್ದು ತುಂಬ ಸ್ಪೆಷಲ್ ಆಗಿರುತ್ತೆ. ಒಂದೊಂದು ಥರ ಫುಡ್ ಇಡ್ತಾರೆ, ಪ್ರತಿ ದಿನ ಇರುತ್ತೆ. ಆಯಿತಾ ಸರ್, ಈ ದೇವಿಯ ಮಹಿಮೆ ಹೇಳಿ. ನಾನು ಸಚ್ಚಿದಾನಂದ ಚಾತ್ರ ಮ್ಯಾನೇಜಿಂಗ್ ಟ್ರಸ್ಟಿ. ಹಾಂ. ಮತ್ತೊಬ್ಬರು ಚಂದ್ರಶೇಖರ್ ಶೆಟ್ಟಿ ಜೊತೆ ಇವರು, ಮತ್ತೊಬ್ಬರು ಶ್ರೀನಿವಾಸ ಚಾತ್ರ ಅವರೀಗ ತೀರಿ ಹೋಗಿದ್ದಾರೆ. ಅವ್ರು ಬದಲಿಗೆ ಜನ ಆಗಿಲ್ಲ. ದೇವಿ ಸ್ವಯಂ ಉದ್ಭವ, ಯಾರು ಪ್ರತಿಷ್ಠೆ ಮಾಡೋದಲ್ಲ. ಕ್ಷೇತ್ರಾಯುಗದ ಮೊದಲು ಕೃತಾಯುಗದಲ್ಲಿ ಟೆಂಪಲ್ ಉಂಟು. ಪ್ರತಿ ದಿವಸ ಅನ್ನದಾನ. ದೇವಿಯಲ್ಲಿ 3 ಶಕ್ತಿ ಅಳವಡಿಸ್ಕೊಂಡಿದೆ. ಲಕ್ಷ್ಮೀ, ಸರಸ್ವತಿ, ಕಾಳಿ, ಬ್ರಹ್ಮ, ವಿಷ್ಣು, ಮಹೇಶ್ವರ ಎಲ್ಲ ಶಕ್ತಿ. ಶೃಂಗೇರಿ ಗುರುಗಳು 1992ನೇ ಇಸ್ವಿಯಲ್ಲಿ ಮೂರ್ತಿಯನ್ನು ಪ್ರತಿಷ್ಠೆ ಮಾಡಿದ್ದು. ನಂಬುದರಿ ದೇವಿ ವರ್ಷಕ್ಕೊಂದ್ಸಾರಿ ಮಳೆ ನೀರು ಉಕ್ಕಿ ಬಂದು ದೇವಿ ಸ್ನಾನ ಮಾಡ್ತಾಳೆ, ಕುಬ್ಜೆ. ಅದು ಕತೆ ಪೂರ ಸ್ಟೋರಿ ಹೇಳಬೇಕಿದ್ರೆ ಒಂದು ದಿವಸ ಈಶ್ವರನ ಆಸ್ಥಾನದಲ್ಲಿ ಒಂದು ಭರತನಾಟ್ಯ ಕಾರ್ಯಕ್ರಮ ಏರ್ಪಾಟಾಗತ್ತೆ. ಸ್ವರ್ಗದ ಎಲ್ಲ ಅಪ್ಸರೆಗಳು ಮತ್ತು ಪಿಂಗಳ ಮೇಲೆ ಅತಿ ಸುಂದರಿ, ಅತಿ ಅಹಂಕಾರಿ ಅವಳು ಅರ್ಧ ಗಂಟೆ ತಡೆದು ಬಂದ್ಕೊಂಡು ಈಶ್ವರನ ಸಿಟ್ಟು ಬರುತ್ತೆ, ಬೈತಾರೆ. ಮಾನ ಏನಿದೆ, ಮಾನ ಹೋದಂತಾರೆ, ಏನು ಬದುಕು ಕಾತಿಲ್ಲ ನಿನಗೆ ತಲೆ ಒಂದು ಹುಡುಗಿ ಸೊಂಟದ ನಾವು ಬಾಯಿ ತುಂಬ ಬೂದಿ ಬಾಯಿ ಬಂದಾಗ ಈಶ್ವರನಿಗೆ ಬೈತಾಳೆ ಅವಳು ಕುಬ್ಜೆ. ಬೈದ್ಕೊಂಡು ಪಾರ್ವತಿಗೆ ಸಿಟ್ಟು ಬಂದರೆ ಕೂನ ಮೇಲೆ ಕುಬ್ಜಿಯಾಗಿ ಭೂಮಿ ಮೇಲೆ ಸತ್ತಾಗುತ್ತೆ. ಅಲ್ಲಿಗೆ ಮೊದಲಿಲ್ಲ ಪಶ್ಚಿಮ ಘಟ್ಟ ತೂಗಿಲ್ಲ ನನ್ನ ಕುರಿತು ತಪಸ್ಸು ಮಾಡ್ತಾ ಕುಬ್ಜಾ ನದಿಯಾಗಿ ಬಾಂಧಿರ್ತಾಳೆ. ನೋಡೋದು ಕುಬ್ಜಾ ನದಿ. ಕಮಲಶಿಲೆಯಲ್ಲಿ ಶಿವರಾಕ್ಷನ ರಾಕ್ಷಸ ಬ್ರಹ್ಮನಿಂದ ಹೊರ ತಗೊಳ್ತಾರೆ. ಯೋನಿ ಮುಖಾಂತರ ಹುಟ್ಟದ ಅಂದರೆ ನಂಗೆ ಮರಣ ಪ್ರಾಪ್ತಿ ಆಗಲಿದೆ, ಬ್ರಹ್ಮ ತಥಾತ್ವ ಅಂತ. ಆಗ ದೇವಿ ತ್ರಿಮೂರ್ತಿಗಳ ಅಂಶವನ್ನು ತಗೊಂಡು ಬ್ರಾಹ್ಮಿ ದುರ್ಗಾ ಪರಮೇಶ್ವರ ಹಾಗೆ ಅವನು ಸಂಹಾರ ಮಾಡಿ ಕಮಲಶಿಲೆಯಲ್ಲಿ ಲಿಂಗರೂಪಿಣಿಯಾಗಿ ಇರ್ತಾಳೆ. ಒಂದು ಕುಬ್ಜೆಗೆ ಆಶ್ವಾಸನೆ ಕೊಡೋದು, ಕುಬ್ಜಾ ನದಿಯಾಗಿ ಮಾಡಿ ವರ್ಷಕ್ಕೊಂದು ಬಾರಿ ಹೊಳೆಗೆ ಉಕ್ಕಿ ಬಂದು ದೇವಿ ಸ್ನಾನ ಮಾಡ್ತಾಳೆ. ನಂಬಿದವರಿಗೆ ದೇವಿ, ನಂಬಿದವರಿಗೆ ಪರಿಕ. ಲಿಂಗ ಕಟ್ಟಿಸಿದ ಮೂಲ ಪ್ರಸಾದ ಮಕ್ಕಳಾಗದಿದ್ರೆ, ಮದುವೆ ಆಗದಿದ್ರೆ 1000 ತಲ್ಲವಿಗೆ ಮೂಲ ಪ್ರಸಾದ. ನಮ್ಮದು ಯಕ್ಷಗಾನ ಸೇವೆ ಇತ್ತು, ತುಂಬ ಜನ ಹರಕೆ ಹೊತ್ಕೊಳ್ತಾರೆ. ಆ ಯಕ್ಷಗಾನ ಸೇವೆ ಮಾಡೋದು ನಮ್ಗೆ ಒಳ್ಳೆಯದಾಗಿದೆ. ಈ ವರ್ಷ ಒಂದು ಬೇಡದ್ದು ಫುಲ್ ಸೇವೆ ಆಟ. ದೇವಿ ನಂಬಿದವರಿಗೆ ದೇವಿ, ಇಲ್ಲದವರಿಗೆ ಬರಿಕ. ಎಲ್ಲ ಯಾವ ಬಡವ ಬರಲಿ ದೊಡ್ಡವ ಬರಲಿ ಎಲ್ಲರಿಗೂ ಅನ್ನದಾನ. ಯಾವಾಗ ನಡೀತೆ ಅನ್ನದಾನ ಇಲ್ಲಿ? ಅನ್ನದಾನ ಡೈಲಿ. ಯಾವ ಟೈಮ್ಗೆ? ಡೈಲಿ ಮಧ್ಯಾಹ್ನ 11:45 ಶುರುವಾರ, ಮಧ್ಯಾಹ್ನ 3:30. ಮಧ್ಯಾಹ್ನ 3:30. ಸಾಯಂಕಾಲ 8:00 ಶುರುವಾರ, 9:30. ಡೈಲಿ 360. ಇಲ್ಲಿ ಉದ್ಭವಲಿಂಗ ಫಸ್ಟ್ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ 3 ಉದ್ಭವ. ಲಾಸ್ಟ್ ಇದು ವೀರಭದ್ರ. 3 ಶಕ್ತಿ ಕಮಲಶಿಲೆಯಲ್ಲಿ ಐಕ್ಯ, ಲಿಂಗ ರೂಪಿಣಿಯಾಗಿ ಉದ್ಭವ. ನವರಾತ್ರಿಗೆ ವಿಶೇಷ ಪೂಜೆ, ಸುತ್ತಾದಿನ ಮಣ್ಣು ಮೂಲ ಪ್ರಸಾದ. ಇದು ವೈಷ್ಣೋದೇವಿ ತರನೇ ಇಂಡಿಯಾದಲ್ಲಿ 2ನೇ. ಕಾಳಿ, ಲಕ್ಷ್ಮಿ, ಸರಸ್ವತಿ ಉದ್ಭವ ಆಗಿರೋದು. ಆದಿಸ್ಥಳ ಸುಪಾರ್ಶ್ವ ಮುನಿ ತಪಸ್ ಮಾಡಿದ ಗುಹೆ, ಅದರಿಂದ ಸುಪಾರ್ಶ್ವ ಗುಹೆ ಅಂತ ಹೆಸರು. ನ್ಯಾಚುರಲ್ ಆಗಿ ಆಗಿರೋದು. ಕೆಳಗೆ ಬನ್ನಿ. ಗುಹೆ ಅನುಭವ ತುಂಬ ಚೆನ್ನಾಗಿದೆ.